ಕಲಬುರಗಿ ನಗರದ ಜಯನಗರದಲ್ಲಿರುವ ಕಾಶಿನಾಥ್ ಗುರುಸ್ವಾಮಿ ಸನ್ನಿಧಾನದಲ್ಲಿ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ಹಾಗೂ ಮಹಾಪ್ರಸಾದ ಸಮಾರಂಭವು ಅದ್ದೂರಿಯಾಗಿ ನೆರವೇರಿಸಲಾಯಿತು. ನಗರದ ಜಯನಗರದಲ್ಲಿರುವ ಕಾಶಿನಾಥ್ ಗುರುಸ್ವಾಮಿ ಸನ್ನಿಧಾನದಲ್ಲಿ 40ನೇ ವರ್ಷದ ಮಹಾಪೂಜೆ ಸಮಾರಂಭ ಹಾಗೂ ಮಹಾಪ್ರಸಾದ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಸಮಾರಂಭದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ಮಹಾಪೂಜೆ ನೆರವೇರಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ಈ ವೇಳೆ ಮಾತನಾಡಿದ ನಾಗಭುಜಂಗಯ್ಯ ಅವರು ಕಾಶಿನಾಥ್ ಗುರುಸ್ವಾಮಿಗಳ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಕಳೆದ 40 ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ಸೇವೆ ಸಲ್ಲಿಸುತ್ತಾ ಬರುತ್ತಿದ್ದು ಅಪಾರ ಮಾಲಾಧಾರಿಗಳು ಹಾಗೂ ಅಯ್ಯಪ್ಪ ಸ್ವಾಮಿ ಭಕ್ತರು ಸನ್ನಿಧಾನದಲ್ಲಿ ಸೇವೆ ಸಲ್ಲಿಸುತ್ತಾರೆ ಎಂದು ತಿಳಿಸಿದರು. ಶಬರಿಮಲೆ ಯಾತ್ರೆ ಮಾಡಿದ ಒಂದು ಸಂಪ್ರದಾಯ ಇದ್ದು ಇವತ್ತಿನ ದಿವಸ 40ನೇ ವರ್ಷದ ಇರುಮುಡಿ ಮಹಾಪೂಜೆ ಸುಮಾರು 10,000 ಮೇಲ್ಪಟ್ಟ ಜನಸಂಖ್ಯೆಯಲ್ಲಿ ಬಂದು ಪ್ರಸಾದ ಸ್ವೀಕಾರ ಮಾಡ್ತಾರೆ. 151 ಮಾಲಾಧಾರಿಗಳು ನಮ್ಮ ಸನ್ನಿಧಾನದಲ್ಲಿದ್ದಾರೆ. ಇವತ್ತು ವಿಶೇಷವಾಗಿ ನಮ್ಮ ಗುರುಸ್ವಾಮಿಯವರಿಗೆ ಹಣ್ಣು ಹಂಪಲದಿಂದ ತುಲಾಭಾರ ಮಾಡುವ ತುಲಾಭಾರ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳನ್ನು ಬಂದು ಭಾಗವಹಿಸಿ ಆ ಗುರುಸ್ವಾಮಿಯವರ ಆಶೀರ್ವಚನ ಪಡೆದು ಪ್ರಸಾದ ತೊಗೊಂಡು ಪುನೀತರಾಗ್ತಾರೆ ಅಂಥೇಳಿ ಈ ಮಾಧ್ಯಮ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲ ಸುಮಾರು ಒಂದು 10,000 ಜನ ಈ ಮಹಾಮಂಗಳಾರತಿ ಆದಮೇಲೆ ಪ್ರಸಾದ ನಮ್ಮ ಸ್ವಾಮಿಗಳೆಲ್ಲರೂ ಕಲಿತು ನೀಡಿ ಆಮೇಲೆ ಅವರು ಊಟ ಮಾಡಿ ಸಾಯಂಕಾಲ 9 ಗಂಟೆ ಸರ್ಕಾರಿ 3 ಬಸ್ KSRTC 3 ಬಸ್ಸು ಒಂದು ಫಾರ್ಚುನರ್ ತೊಗೊಂಡು ಶರಣ ಬಸವೇಶ್ವರ ದೇವಸ್ಥಾನದಿಂದ ಶರಣರ ಆಶೀರ್ವಾದ ಪಡೆದು ನಾವು ಯಾತ್ರೆ ಮುಂದೆ ಬೆಳೆಸ್ತೀವಿ. ಸ್ವಾಮಿ ಶರಣು ಈ ಸಲ 151 ಮಾಲೆ ಹಾಕಿದ್ದೀನಿ. ಇದು ರೆಕಾರ್ಡ್ ನಮ್ಮದು ಹಿಸ್ಟ್ರಿಯದಲ್ಲಿ. ಮತ್ತು ಅಲ್ಲೀಗ ನೀವು ಪಂಪಾ ನದಿಯನ್ನು ಏನು ಪಂಪ್ ಮಾಡಿ ಶವರ್ ಹಾಕ್ಯಾರ. ಸೊ ಸೈಂಟಿಫಿಕಲಿ ಶವರ್ನಲ್ಲಿ ಸ್ನಾನ ಮಾಡಿದ್ರೆ ಮೂಗಿನಲ್ಲಿ ನೀರು ಹೋಗ್ತದೆ. ವೆರಿ ಸಿಂಪಲ್. ಶವರ್ ಮಾಡಿದ್ದಾರೆ, ಈಗ ಆಲ್ರೆಡಿ ಶುರುವಾಗಿದೆ. ಶವರ್ನಲ್ಲಿ ಸರಿ ಪಂಪಾ ನದಿ ಮಾಡ್ತಾರೆ, ಬೀಳ್ತದೆ, ಸ್ನಾನ ಮಾಡೋದು ಒರೆಸ್ಕೊಳ್ಳೋದು ಮೂಗ್ನಾಗೆ ಹೋಗ್ತದೆ. ಸಮಾರಂಭದಲ್ಲಿ ಸನ್ನಿಧಾನದ ಅಪಾರ ಮಾಲಾಧಾರಿಗಳು, ಅಯ್ಯಪ್ಪ ಸ್ವಾಮಿ ಭಕ್ತರು ಹಾಗೂ ಕಾಶಿನಾಥ್ ಗುರುಸ್ವಾಮಿ ಕುಟುಂಬಸ್ಥರು ಭಾಗವಹಿಸಿದ್ದರು.